ಸ್ವಾಮೀಜಿ, ಈಗ ಈ ಬಾರಿ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಇರುತ್ತಾ ಮೀಸಲಾತಿಗಾಗಿ? ಮೀಸಲಾತಿ ಕೇಳಲ್ಲ ಅಂತ ಹೇಳಿದ್ರು ನೀವು, ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇರೋದು. ಮೀಸಲಾತಿ ಕೇಳಲ್ಲ ಅಂತಲ್ಲ, ಅವರು ಸರ್ಕಾರ ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿರೋಧಿ ಅಂತೇಳಿ ನಿಮ್ಮ ಶಬ್ದ ಬಳಸಿ ಅಧಿವೇಶನದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಹೋರಾಟವನ್ನು ನಿರಂತರವಾಗಿ ಸರ್ಕಾರಗಳು ಮಾಡಿರ್ತಕ್ಕಂಥ ಧೋರಣೆಗಳ ಕುರಿತು, ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸ್ಪಂದನೆ ಮಾಡ್ತು, ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತು ಅಂತೇಳಿ ಪ್ರತಿ ತಾಲೂಕಲ್ಲಿ ಹೋರಾಟವನ್ನು ಜೀವಂತವಾಗಿ ಆರೋಗ್ಯದಿಂದ ಶುರು ಮಾಡಿವಿ. ಸರ್ಕಾರವೇ ನಮ್ಮನ್ನು ಕರೆದು ಮಾತುಕತೆ ಮಾಡೋವರೆಗೂ ನಾವು ಹೋರಾಟವನ್ನು ಜೀವಂತ ಇಡ್ತೀವಿ. ಈ ಮುಖ್ಯಮಂತ್ರಿಗಳು ಅವರಿಗೆ ಕರೆದು ಹೇಳೋವರೆಗೂ ಅವ್ರ ಹತ್ರ ಮತ್ತೆ ಹೋಗಿ ಮೀಸಲಾತಿ ಬೇಕು ಅಂತ ಕೇಳೋಕ್ಕೆ ಹೋಗಲ್ಲ. ಅವ್ರ ಹತ್ರ ಅವರೇ ಕರೀಲಿ, ಯಾಕಂದರೆ ಅವರೇ ನಮಗೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಅವರೇ ನಮಗೆ ಅಧಿವೇಶನದಲ್ಲಿ ಮೀಸಲಾತಿ ಕೊಡೋದು ಅಸಂವಿಧಾನಿಕ ಅಂತ ಶಬ್ದ ಬಳಸಿದರೆ ಅನ್ನೂ ನಮಗಿದೆ. ಹಾಗಾಗಿ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಯಾಗಿ ನಮ್ಮೆಲ್ಲ ಶಾಸಕರನ್ನ, ನಮ್ಮ ಹೋರಾಟಗಾರನ ಕರೆದು ಮಾತುಕತೆ ಮಾಡಿ ಮೀಸಲಾತಿ ವಿಚಾರಕ್ಕೆ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡಿ ನಮ್ಮ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಅಲ್ಲಿವರೆಗೂ ಅವ್ರ ಹತ್ರ ಮತ್ತೆ ಮೀಸಲಾತಿ ಬೇಕು ಅಂತ ಕೇಳೋಕ್ಕಿಂತ ಜನರ ಬಳಿಗೆ ಹೋಗ್ತೀವಿ. ಜನರ ಬಳಿಗೆ ಹೋಗಿ ನಮ್ಮ ನ್ಯಾಯವನ್ನು ಕೇಳೋಕ್ಕೆ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀವಿ. ಎಷ್ಟು ಜನ ನಿರೀಕ್ಷೆ? ನಾನು ಅದು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರು ಇಷ್ಟೇ ಜನ ಬರಬೇಕಾಗಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಸಮಾಜ ಬಾಂಧವರಿಗೆ ಕರೆ ಕೊಡ್ತೀವಿ. ಆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ನವರು ಯಾವ ನಿಯಮಗಳು ಆಗ್ತಾರೆ ಆ ನಿಯಮಗಳಿಗೆ ಪೂರಕವಾಗಿಯೇ ನಾವು ಜನರು ಬರಬೇಕು ಹೇಳ್ತೀವಿ. ಅದಕ್ಕಿಂತ ಹೆಚ್ಚು ಜನ ಬಂದರೂ ಏನೂ ಮಾಡೋಕ್ಕಾಗಲ್ಲ. ನಾವು ಮತ್ತು ಜನರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ರಿ, ಭಾಗವಹಿಸಿ ಅಂತೇಳಿ ನಾವು ಮನವಿ ಮಾಡ್ಕೊಂಡ್ವಿ. ಮೀಸಲಾತಿಗೋಸ್ಕರ ಹೋರಾಟ ಇರುತ್ತಾ ಈ ಬಾರಿ? ಮೀಸಲಾತಿಗೋಸ್ಕರ ನಿರಂತರ ಹೋರಾಟ ಇದ್ದೇ ಐತಿ. ಆ ಘಟನೆಯನ್ನು ಡಿಸೆಂಬರ್ 10 ಕಳೆದ ವರ್ಷ ಏನು ಮೇಲೆ ದೌರ್ಜನ್ಯ ಆಗಿತ್ತು, ಆ ದೌರ್ಜನ್ಯದ ಹಿನ್ನೆಲೆ ಒಳಗೆ ಅವತ್ತು ಒಂದು ಮೌನ ಪಥಸಂಚಲನವನ್ನು ಕಪ್ಪು ಪಟ್ಟಿ ಕಟ್ಕೊಂಡು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅದಕ್ಕೆ ಮುಂಚಿತವಾಗಿ ಕರೆದು ನಿಮ್ಮ ಮೀಸಲಾತಿ ವಿಚಾರ ಚರ್ಚೆ ಮಾಡೋದಾದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಮತ್ತು ನಾವು ಅವ್ರ ಹತ್ರ ಹೋಗಿ ಬೇಕು ಅಂತೇಳಿ ನಾವಾಗಿ ಕೇಳೋಕ್ಕಿಂತ ಜನರ ಬಳಿಗೆ ಹೋಗ್ತೀವಿ. ಜನರ ಬಳಿಗೆ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳನ್ನು ಮನವರಿಕೆ ಮಾಡ್ತೀವಿ. ಜನ ಯಾವ ನಿರ್ಣಯ ಹೇಳ್ತಾರೋ ಆ ಪ್ರಕಾರ ಹೋರಾಟ ಮುಂದುವರಿಸ್ತೀವಿ. ಪ್ರಕರಣ ಏನು ದಾಖಲೆ ಯಾರ ಮೇಲೆ? ಸುಮಾರು 29 ಜನರ ಮೇಲೆ ಅಮಾಯಕ ನಮ್ಮ ವಕೀಲರು, ನಮ್ಮ ಹೋರಾಟಗಾರರು, ಎಲ್ಲರ ರೈತರ ಮೇಲೆ ಇವತ್ತು 29 ಜನರ FIR ದಾಖಲೆ ಮಾಡಿದ್ದಾರೆ. ನಾವು ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಯಾವಾಗ ನಮ್ಮ ಮೇಲೆ ದಬ್ಬಾಳಿಕೆ ಆಯಿತು, ದೌರ್ಜನ್ಯ ಆಯಿತು, ಅವತ್ತು ನಾವು ಹೈಕೋರ್ಟ್ ಮೊರೆ ಹೋದ್ವಿ. ಹೈಕೋರ್ಟು 2 ದ್ವಿಸದಸ್ಯ ಪೀಠ, ಏಕಸದಸ್ಯ ಪೀಠ. ಹೈಕೋರ್ಟ್ ನಮ್ಮ ಅರ್ಜಿಯನ್ನು ಎತ್ತಿ ಹಿಡಿದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆದೇಶ ಮಾಡಿತ್ತು. ಹಾಗೆ ನ್ಯಾಯಾಂಗ ತನಿಖೆ ಆಗಿದೆ. ನಿನ್ನೆ ದಿವಸ ನ್ಯಾಯಾಂಗ ತನಿಖೆ ವರದಿಯನ್ನು ನಿವೃತ್ತ ಜಡ್ಜ್ ಅವರು ಗೃಹ ಸಚಿವರು ಕೊಟ್ಟಿದ್ದಾರೆ ಅಂತ ಸುದ್ದಿ ಮಾಧ್ಯಮದಲ್ಲಿ ವ್ಯಕ್ತವಾಗಿದೆ. ನೋಡೋಣ ಅವ್ರು ಯಾವ ರೀತಿಗೆ ವರದಿ ಕೊಟ್ಟ ನೋಡೋಣ. ನಮ್ಮದೇನು ಅನ್ಯಾಯ ಆಗಬಾರ್ದು. ಈ ಕರ್ನಾಟಕದಲ್ಲಿ ನ್ಯಾಯವನ್ನು ಕೇಳುವಂಥ ಯಾವುದೇ ಜಾತಿ ಜನಾಂಗದವರಿಗೆ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಮುನ್ಸೂಚನೆ ಕೊಡಲಾರ್ದೇ ಲಾಠಿ ಚಾರ್ಜ್ ಮಾಡುವಂಥ ಆರ್ಥಿಕ ಪ್ರಯತ್ನವನ್ನು ಯಾವ ಸರ್ಕಾರಗಳು ಯಾವ ಸಮುದಾಯದ ಮೇಲೂ ಮಾಡಬಾರ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಆ ಡಿಸೆಂಬರ್ 10 ನೊಂದೋರ ಜೊತೆ ನಾವು ಇರ್ತೀವಿ. ಸರ್ಕಾರಕ್ಕೆ ನಮ್ಮ ಹೋರಾಟ ಜೀವಂತವಿದೆ. ನ್ಯಾಯವನ್ನು ಕೇಳಕ್ಕೆ ನಿಮ್ಮ ಹೋರಾಟ ನಿರಂತರ ಮಾಡ್ತೀವಿ ಸಂದೇಶ ಕೊಡಲಿಕ್ಕೋಸ್ಕರವಾಗಿಯೇ ಅವತ್ತು ಕಪ್ಪು ಬಟ್ಟೆಯ ಮೂಲಕವೇ ಪಥಸಂಚಲನ ಮಾಡ್ತೀವಿ.